ಇದು ಡಂಗು ಸೂರ್ಯ ನಮ್ಮ ಚಿಗುರು ನರ್ಸರಿಯಲ್ಲಿ ಪ್ರಥಮ ಫಲ ಆದದ್ದು. ಅದು ಹಣ್ಣಿಗೆ ತೂತು ಮಾಡಿದೆ ಬಾವಲಿ. ಈಗ ಅದು ಹಣ್ಣನ್ನು ತೆಗಿಬೇಕು. ಡಂಗು ಸೂರ್ಯ ಥೈಲ್ಯಾಂಡಿನ ಕೆಂಪು ಹಣ್ಣು ರಂಗಾತ. ಹಾಂ 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 ಇಳಿಸಪ್ಪ, ಹಗ್ಗ ಬಿಡು. ಕೈಲಿ ಹಿಡ್ಕೊ. ಡಂಗು ಸೂರ್ಯ ಕೆಂಪು ಹಣ್ಣಿನ ಥೈಲ್ಯಾಂಡ್ ವೆರೈಟಿಯ ಹಲಸು. ನಾನು ಸರ್ವೇಶ್ ರಾವ್, ಚಿಗುರು ನರ್ಸರಿ, ಮಂಗಳೂರು. ಇದು ನಮ್ಮ ನರ್ಸರಿಯಲ್ಲಿ ಆದಂಥ ಡಂಗು ಸೂರ್ಯ ಅಂತ ಹೇಳುವಂಥ ಹಲಸಿನ ತಳಿ, ಥೈಲ್ಯಾಂಡ್ ಮೂಲದ್ದು. ಇದು ಒಳ್ಳೆ ತಳಿ. ಇದು ಕಮರ್ಷಿಯಲ್ ಆಗಿ ಬೆಳೆ ಮಾಡುವಂಥ ತಳಿಗಳು. ಇದು 9.25 ಕಿಲೋ ತೂಗ್ತಾ ಇದೆ. ನಿನ್ನೆ ಇದು ತೂತು ಬಾವಲಿ ಹೊಟ್ಟೆ ಮಾಡಿತ್ತು, ಹಾಗೆ ತೆಗೆದಿದ್ದೇವೆ. ಇದನ್ನೀಗ ಕಟ್ ಮಾಡಿ ನೋಡಲಿಕ್ಕುಂಟು. ಇದು ಪ್ರಥಮ ಫಲ. ಮೊನ್ನೆ ಒಂದು ಸಣ್ಣದ ಹಣ್ಣಾಗಿತ್ತು, ಅದು ಸಣ್ಣ ಗೆಲ್ಲಲ್ಲಿ. ಇದು ಹಾಗೆಲ್ಲ, ಇದು ಒಳ್ಳೆಯ ಹಣ್ಣು. ಇದನ್ನೀಗ ಕಟ್ ಮಾಡಿ ನಾವು ನೋಡುವ. ಇದು ರಚ್ಚೆ ಸಹ, ಇದು ಸಹ ಸಿಹಿ. ಹೌದಲ್ಲ? ಹಾಂ, ಕಂಡ್ರೆಚ್ಚೆ. ಹಾಂ, ಇದು ಸಹ ನೋಡಿ ಕೆಂಪು. ಇದು ಖಂಡಿತ ಸಿಹಿ ಉಂಟದು. ಕಲರ್ ಎಲ್ಲ ಸಿದ್ದು ಹಲಸಿನ ಹಾಗೆ ಇದೆ. ಹಾಂ, ಹಲಸು ಎಲ್ಲ ಕಲರ್ ಎಲ್ಲ ಅದುವೇ. ಇನ್ನೂ ಡಾರ್ಕ್ ಬರ್ತಾ ಇದೆ, ಇಲ್ಲ ಅಂತಲ್ಲ. ಜಾಸ್ತಿ ಬಿಸಿಲಿದ್ರೆ ಡಾರ್ಕ್ ಬರ್ತದೆ. ನನ್ನಲ್ಲಿ ಇಲ್ಲಿ ಸ್ವಲ್ಪ ನೆರಳು ಜಾಸ್ತಿ ತೋಟದಲ್ಲಿ, ಹಾಗಾಗಿ ತುಂಬ ಡಾರ್ಕ್ ಬರಲಿಲ್ಲ. ನೋಡಿ, ಇದು ಡಂಗು ಸೂರ್ಯ. ಈ ಅಸ್ತಮಾನದ ಸೂರ್ಯ ಕೆಂಪು ಕಿರಣ ಸಹಿತ ಏನು ಬಣ್ಣ ಬರ್ತದೆ ಆಗಸದಲ್ಲಿ, ಅದಕ್ಕೆ ಹೋಲಿಕೆ ಆಗೋದ್ರಿಂದ ಆ ಹೆಸರು ಬಂದಿರ್ಬೋದು. ಒಳ್ಳೆ ಸಿಹಿ ಇದೆ ಮತ್ತು ಕ್ರಿಸ್ಪಿ. ಅಂದರೆ ಒಬ್ಬರು ಈಗ ಒಂದು 7-8 kg ಹಣ್ಣಾದರೆ ಒಂದು ಕಾಲು ಹಣ್ಣು ಒಬ್ಬರು ತಿನ್ಬೋದು. ಮತ್ತು ತಿನ್ನುವಾಗಲೇ ಹೇಳ್ತದೆ ನಿಮಗೆ ಅದು ಆರೋಗ್ಯಕ್ಕೆ ಉಪದ್ರ ಆಗೋದಿಲ್ಲ ಅಂತ ಒಂದು ಆ ಫೀಲ್ ಕೊಡ್ತದೆ. ನೆಡ್ಬೋದಾದ ಗಿಡ, ಒಂದು ಸ್ವಲ್ಪ ಜಾಗ ಇರೋರು ಕೂಡ ಒಂದು ನೆಡ್ಬೋದಾದ ಗಿಡ. ಮತ್ತು ಬಣ್ಣ ಆಕರ್ಷಕ. ವಿಶೇಷ ಏನಂದರೆ ಆ ಒಂದು ಸೊಳೆಯ ಸುತ್ತ ಇರುವ ಕಸ, ಆ ಒಳಗಡೆ ಬೀಜದ ಸುತ್ತ ಇರುವ ಸಿಪ್ಪೆ, ಅದೆಲ್ಲವೂ ಕಿತ್ತಳೆ ಬಣ್ಣದ್ದು. ಅದೊಂದು ಗುರುತಿಸಬೇಕಾದ್ದು. ಅಂದರೆ ಬೇರೆ ತಳಿಗಿಂತ ಇದು ವಿಭಿನ್ನ ಅಂತ ಹೇಗಂತ ಅದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಉಳಿಸಿ ಬೆಳೆಸಬೇಕಾದ ತಳಿ. ವಿದೇಶಿ ತಳಿ ಆದರೂ ಕೂಡ ಭಾರತದಲ್ಲಿ ಪ್ರಚಾರ ಮಾಡಬೇಕಾದ ತಳಿ.